ಆಲ್ವೇಸ್ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರಲ್ಲ, ಆ ಪೀಪಲ್ ಜೊತೆ ಮಾತ್ರ ಸೇರೋಕೆ ಓಕೆನಾ. ಹಾಯ್ ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ವೆಲ್ಕಮ್ ಟು ಅವರ್ ಡಾಕ್ಟರ್ ಗೀತಾ ಕಣತ್ ಯೂಟ್ಯೂಬ್ ಚಾನಲ್. ಡಾಕ್ಟರ್, ನನಗೆ ನೈಟ್ ಆದರೆ ನಿದ್ದೆ ಬರ್ತಾ ಇಲ್ಲ, ಯಾವಾಗಲೂ ಟೆನ್ಷನಲ್ಲೇ ಇರ್ತೀನಿ, ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಅಂತ ತುಂಬ ಜನ ಪೇಷಂಟ್ಸ್ ಕೇಳ್ತಿರ್ತಾರೆ. ಸೊ ನಿಮಗೂ ಏನಾದರೂ ಇದೇ ರೀತಿ ಟೆನ್ಷನ್ ಆಗ್ತಿದೆನಾ? ನಿಮಗೂ ಮನಸ್ಸಿಗೆ ನೆಮ್ಮದಿ ಇಲ್ವಾ? ಹಾಗಿದ್ರೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮನಸ್ಸಿಗೆ ನೆಮ್ಮದಿ ಅನ್ನೋದು ದುಡ್ಡು ಕೊಟ್ಟರೆ ಮಾತ್ರ ಸಿಗೋಲ್ಲ ವೀಕ್ಷಕರೇ. ನಿಮ್ಮ ಅಭ್ಯಾಸದಿಂದನೂ ಸಮೇತ ಈ ನೆಮ್ಮದಿ ಅನ್ನೋದನ್ನ ಕಂಡುಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು 10 ಗುಡ್ ಹ್ಯಾಬಿಟ್ಸ್ನ ಹೇಳ್ಕೊಡ್ತೀನಿ. ಸೊ ಎಲ್ಲವನ್ನು ತಿಳ್ಕೊಂಡೋಗಿ, ಅದರಲ್ಲೂ ಲಾಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಫಸ್ಟ್ ಗುಡ್ ಹ್ಯಾಬಿಟ್ ಓಕೆನಾ, ಬೆಳಗ್ಗೆ ಎದ್ದ ತಕ್ಷಣ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಓಪನ್ ಮಾಡ್ತಾ ನೀವು ನೋಡ್ತಾ ಇದ್ದರೆ ನಿಮ್ಮ ಮನಸ್ಸು ಕೂಡ ತುಂಬ ಫಾಸ್ಟಾಗಿ ಓಡೋಕ್ಕೆ ಶುರುವಾಗುತ್ತೆ. ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ದೇವ್ರನ್ನ ನೆನೆಸ್ಕೊಳ್ಳಿ, ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡೀರಿ. ನೆಕ್ಸ್ಟ್ ನಿಮ್ಮ ದಿನನಿತ್ಯದ ರೂಟೀನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸೊ ನಿಮ್ಮ ದಿನ ಈ ರೀತಿಯಾಗಿ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಎದ್ದು ನೀವು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದರೆ ನಿಮ್ಮ ಮೈಂಡಲ್ಲಿ ಗಾಬರಿ ಅನ್ನೋದು ಉಟ್ಕೊಳ್ಳೋಕೆ ಶುರುವಾಗುತ್ತೆ. ಮಾರ್ನಿಂಗ್ ಏನಿರುತ್ತೋ ಆ ಫೀಲು ಇಡೀ ದಿನವೇ ಆ ರೀತಿ ಹೋಗ್ತಾನೆ ಇರುತ್ತೆ. ನೈಟ್ ಮಲ್ಗೋತನ ನಿಮ್ಮ ಮನಸ್ಸು ಯಾವಾಗಲೂ ಓಡ್ತಾನೇ ಇರುತ್ತೆ. ಸೊ ಹಾಗಾಗಿ ಈ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವತ್ತೇ ಅಲ್ವಾ, ಈ ಕ್ಷಣದಿಂದಲೇ ನೀವು ಈ ಹ್ಯಾಬಿಟ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದನ್ನು ಕಂಟಿನ್ಯೂ ಆಗಿ 1 ತಿಂಗಳು ನೋಡಿ. ನೆಕ್ಸ್ಟ್ ನೀವೇ ಹೇಳ್ತೀರಾ, ಮೇಡಮ್ ನೀವು ಹೇಳಿದ್ದು ಕರೆಕ್ಟಾಗಿದೆ ಅಂತಂದು. ಸೆಕೆಂಡ್ ಒನ್, ಯಾರಿಗೂ ನಿಮ್ಮನ್ನು ಹೋಲಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಅವನಿಗೆ ಕಾರಿದೆ, ಅವಳ ಹತ್ರ ಬೈಕ್ ಇದೆ, ಅವ್ರದ್ದೊಂದು ದೊಡ್ಡ ಮನೆ ಇದೆ, ನಮ್ಮ ಹತ್ರ ಏನೂ ಇಲ್ಲ ಅಂತ ಅಂದ್ಕೊಂಡು ನೀವು ಕಂಪೇರ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಬೇರೆ, ಅವ್ರ ಜೀವನ ಬೇರೆ. ನೀವು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡಷ್ಟು ನಿಮಗೆ ದುಃಖ ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀವು ಪಾಸಿಟಿವ್ ಆಗಿ ಥಿಂಕಿಂಗ್ ಮಾಡಿ, ನೀವು ಕೆಲಸ ಮಾಡಿ, ನೀವು ಶ್ರಮಪಡಿ, ನೀವು ತೊಗೊತೀರ ಕಾರು, ನೀವು ಒಳ್ಳೆ ಮನೆ ಕಟ್ಟಿಸ್ತೀರ. ಅದು ಬಿಟ್ಟು ಅವರು ಶ್ರಮಪಟ್ಟಿರ್ತಾರೆ, ಅವ್ರು ತೊಗೊಂಡಿರ್ತಾರೆ, ಅವರಿಗೆಲ್ಲ ನೀವು ಕಂಪೇರ್ ಮಾಡ್ಕೊಂಡು ಜೀವನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಲೈಫ್ ಫುಲ್ಲು ನೀವು ಬಡವ ಅಂತಂದರೆ ಬಡವರಾಗೇ ಇರ್ತೀರ. ಕಷ್ಟಪಟ್ಟು ಸ್ವಲ್ಪ ಮೇಲೆ ಬನ್ನಿ. ಅವ್ರ ಜೀವನ ಅವ್ರಿಗೆ, ನಿಮ್ಮ ಜೀವನ ನಿಮಗೆ. ಡೋಂಟ್ ಕಂಪೇರ್ ಯುವರ್ ಲೈಫ್ ವಿತ್ ಅದರ್ಸ್ ಲೈಫ್. ಥರ್ಡ್ ಟಿಪ್, ಯಾವಾಗಲೂ ನೀವು ಫರ್ಗಿವ್ ಮಾಡೋದನ್ನು ಕಲಿಬೇಕು. ಸೊ ತುಂಬ ವರ್ಷದ ದ್ವೇಷ ಇರುತ್ತೆ. ಆ ದ್ವೇಷನ ನೀವು ಮನಸ್ಸಲ್ಲಿ ಇಟ್ಕೊಂಡಾಗೆ ಸಹಿಸ್ತಾ ಹೋದರೆ ನಿಮ್ಮ ಮನಸ್ಸು ಸುಡ್ತಾ ಹೋಗುತ್ತೆ. ಸೊ ಯಾರೇ ಏನಾದರೂ ತಪ್ಪು ಮಾಡಿರಲಿ, ಓಕೆ ಕ್ಷಮಿಸಿ ಅಷ್ಟೇ, ಕ್ಲಾರಿಫೈ ಆಗಿಬಿಡುತ್ತೆ. ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋದ್ರೆ ನಿಮ್ಮ ಮೂಡು ಆಫ್ ಆಗುತ್ತೆ, ಅವ್ರ ಮೂಡು ಆಫ್ ಆಗುತ್ತೆ. ಆವಾಗ ನಿಮ್ಗೇನಾಗುತ್ತೆ, ಟೆನ್ಷನ್ನು, ನಿದ್ದೆ ಬರಲ್ಲ, ಸುಮಾರು ನೆಗೆಟಿವ್ ಥಿಂಕಿಂಗ್ ಬರೋದು ಆ ರೀತಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆನಾ, ಇದನ್ನ ಖಂಡಿತವಾಗ್ಲೂ ಪಾಲಿಸ್ಬೇಕು ವೀಕ್ಷಕರೇ. ಡೈಲಿ 10 ಮಿನಿಟ್ಸ್ ವಾಕ್ ಮಾಡ್ತಾ ಇರಿ ಆಯಿತಾ. ಡೈಲಿ ಬೆಳಗ್ಗೆ ಆಗಿರಲಿ ಅಥವಾ ಸಂಜೆ ಆಗಲಿ, ನಿಮಗೆ ಯಾವಾಗ ಕಂಫರ್ಟಬಲ್, ನೀವು ಯಾವಾಗ ಫ್ರೀ ಇರ್ತೀರಾ, ಸೊ ಆ ಟೈಮಲ್ಲಿ ನೀವು ಒಂದು 10 ಮಿನಿಟ್ಸ್ ವಾಕನ್ನು ಮಾಡಿ. ಇದರಿಂದ ನಿಮ್ಮ ದೇಹ ಮಾತ್ರ ಅಲ್ಲ, ನಿಮ್ಮ ಮನಸ್ಸು ಕೂಡ ಅವರಾಗುತ್ತೆ ವೀಕ್ಷಕರೇ. ಇದೊಂದು ಗುಡ್ ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಸೊ ಇದನ್ನ ನೀವು ದಿನನಿತ್ಯ ಪಾಲಿಸ್ತಾ ಹೋಗಿ. 5th ಟಿಪ್ ಇದೆಯಲ್ಲ, ಇದು ಯೂನಿವರ್ಸಲ್ ಪ್ರಾಬ್ಲಮ್ ಅಂತಲೇ ಹೇಳ್ಕೊಬೋದು. ನಮಗೆ ನೈಟ್ ಆದರೆ ನಿದ್ದೆ ಬರಲ್ಲ ಅಂತಂದು. ಸೊ ಆ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಂಬನ್ನಿ ಆಯಿತಾ. ನೈಟ್ 12 ಗಂಟೆ 1 ಗಂಟೆ ತನಕ ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ಕೊತ ಮಲಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಮೂಡ್ ಆಫ್ ಆಗಿರುತ್ತೆ, ಅಂದರೆ ಫ್ರೆಶ್ನೆಸ್ ಇರಲ್ಲ. ಸೊ ಹಾಗಾಗಿ ಪ್ರತಿನಿತ್ಯ ಒಂದು 7 to 8 hours ನೈಟ್ ಮಲ್ಕೊಂಡ್ರೆ ಸೊ ಗುಡ್ ಸ್ಲೀಪ್ ಅಂತ ಹೇಳ್ತಾರೆ ವೀಕ್ಷಕರೇ. ನೀವೇನಾದರೂ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ತಲೆನೋವು, ಸೊ ಹಲವಾರು ಸಮಸ್ಯೆಗಳನ್ನು ಎದುರಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಡೈಲಿ ನೀವು 7 to 8 hours ಮಲ್ಕೊಂಬಿಡಿ. ನೈಟ್ ಏನಾದರೂ 10 ಗಂಟೆ ಮಲ್ಕೊಂಡೆ, ಮಾರ್ನಿಂಗ್ 6 ಗಂಟೆಗೆ ಎದ್ದೇಳ್ಬಿಡಿ. ನೆಕ್ಸ್ಟ್ ಟಿಪ್, ನಿಮ್ಮ ಸಮಸ್ಯೆಗಳನ್ನು ಎಲ್ಲರ ಹತ್ರನೂ ಹೇಳ್ಕೊಳ್ಳೋಕೆ ಹೋಗಬೇಡಿ. ಒಬ್ಬೊಬ್ರು ಏನು ಮಾಡ್ತಾರೆ, ಎಲ್ಲರನ್ನೂ ನಂಬಿಡ್ತಾರೆ, ಬಟ್ ನಂಬರೋರು ಏನು ಮಾಡ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮಗೆ ಯಾರ ಮೇಲೆ ಅಪಾರವಾದ ನಂಬಿಕೆ ಇರುತ್ತೆ ಅವ್ರ ಹತ್ರ ಮಾತ್ರ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ.
ಒಂದೊಂದು ಟೈಮ್ ನಿಮ್ಮ ಪ್ರಾಬ್ಲಮ್ಸೇ ಅವ್ರಿಗೆ ಏನಾಗ್ಬೋದು ಅಂತ ಇರ್ತಿರಲ್ಲ, ಅವರಿಗದು ನಿಮ್ಮ ವೀಕ್ ಪ್ರಾಬ್ಲಮ್ ಆಗಿ ಕಾಣಿಸ್ಬಿಡುತ್ತೆ. ಹೋಗಪ್ಪ ಇವ್ರದೇನು ಇದ್ದಿದ್ದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ಅದನ್ನು ಅವರು ಬೇರೆ ಟೈಪ್ ಆದರೂ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಎಲ್ಲರ ಹತ್ರನೂ ನಿಮ್ಮ ಓನ್ ಪ್ರಾಬ್ಲಮ್ಸ್ ಅಥವಾ ಏನೇ ಸಮಸ್ಯೆ ಇದ್ರೂ ಹೇಳ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೆ ಅವ್ರ ಹತ್ರ ಮಾತ್ರ ಹೇಳ್ಕೊಳ್ಳಿ. ನೆಕ್ಸ್ಟ್ ಒನ್, ಪ್ರತಿದಿನ ನೀವು ದೇವರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳಿ. ನನ್ನ ಜೀವನ ನೀನು ಈ ರೀತಿ ರೂಪಿಸ್ಕೊಟ್ಟಿದೀಯ ದೇವರೇ, ನಿನಗೊಂದು ಹ್ಯಾಂಡ್ಸ್ ಆಫ್ ಅಂತಂದು. ಸೊ ಈ ಜಗತ್ತಲ್ಲಿ, ಈ ಯೂನಿವರ್ಸಲ್ಲಿ ದೇವರಿಗಿನ ದೊಡ್ಡವರು ಯಾರೂ ಇಲ್ಲ. ಸೊ ಒಂದೊಂದು ಟೈಮ್ ನಿಮ್ಗೆ ಅನಿಸಿರುತ್ತೆ, ತುಂಬ ಮನಸ್ಸಿಗೆ ತಳಮಳ ಆಗ್ತಿರುತ್ತೆ, ಟೆನ್ಷನ್ ಆಗ್ತಿರುತ್ತೆ. ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು 5 ನಿಮಿಷ 10 ನಿಮಿಷ ಕುತ್ಕೊಂಡು ಬಂದ ತಕ್ಷಣ ಮನಸ್ಸಿಗೆ ಎಷ್ಟು ನೆಮ್ಮದಿ ಕೊಡುತ್ತೆ ಅಲ್ವಾ? ನಿಮಗೂ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆನಾ? ಕಮೆಂಟ್ ಮೂಲಕ ತಿಳಿಸ್ಕೊಡಿ ವೀಕ್ಷಕರೇ, ಓಕೆನಾ? ನೆಕ್ಸ್ಟ್, ನೀವು ಒಳ್ಳೆಯವರ ಜೊತೆ ಸ್ನೇಹವನ್ನು ಮಾಡಿ. ಅಂದರೆ ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಮಾಡ್ತಿರ್ತಾರಲ್ಲ ಅವ್ರ ಜೊತೆ ಸೇರಿ. ಏನಾಗಲ್ಲ, ಒಳ್ಳೇದಾಗುತ್ತೆ ಅನ್ನೋರಿಗೆ. ಒಂದು ಸ್ವಲ್ಪ ಏನೋ ಮಾಡೋಕ್ಕೆ ಹೋಗಿರ್ತೀಯ, ನೀನು ಹಂಗೆ ಮಾಡಬಾರ್ದು, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಎದುರಿಸ್ಬಿಡ್ತಾರೆ. ಅವರು ನಿಮ್ಮನ್ನು ಕಾಲಿಡ್ದು ಎಳಿತಾ ಇರ್ತಾರೆ, ಓಕೆನಾ? ಆ ಪೀಪಲ್ಸ್ ಸಹವಾಸ ಮಾಡೋಕ್ಕೆ ಹೋಗ್ಬೇಡಿ. ನೀವು ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತಾರೆ, ನೀವು ಅವ್ರ ಜೊತೆಗೆ ಚೆನ್ನಾಗಿರಿ. 9th ಒನ್, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ, ಓಕೆನಾ? ಕಾರಿದೆ, ಬಂಗ್ಲಿದೆ, ಎಲ್ಲ ಇದೆ, ಆರೋಗ್ಯನೇ ಇಲ್ಲ ಅಂದರೆ ಏನು ಮಾಡ್ತೀರಾ ಅಲ್ವಾ? ಸೊ ಹಾಗಾಗಿ ನಾವು ಪ್ರತಿನಿತ್ಯ ವಾಕಿಂಗ್ ಮಾಡೋದಾಗಿರಲಿ, ನಿಮ್ಮ ದೇಹಕ್ಕೆ ಬೇಕಾಗುವಂತಹ ನ್ಯೂಟ್ರಿಯೆಂಟ್ಸ್ ಆಗಿರಲಿ, ಪ್ರೋಟೀನ್ಸ್ ಆಗಿರಲಿ, ಏನೇನು ಕೊಡಬೇಕು ಏನೇನಿಲ್ಲ ಅಂತಂದು ಚೆನ್ನಾಗಿ ಕೊಡ್ತಾ ಹೋಗಿ. 3 ಹೊತ್ತು ಕರೆಕ್ಟಾಗಿ ಊಟ ಮಾಡಿ, ಡಯಟ್ ಫಾಲೋ ಮಾಡೋರಿದ್ರೆ ಡಯಟ್ ಫಾಲೋ ಮಾಡಿ. ನಿಮ್ಮ ಬಾಡಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆನಾ ಡೈಲಿ ಕೊಡ್ತಾ ಹೋಗಿ. ಅದಕ್ಕೆ ಕೊಡ್ತಾ ಇಲ್ಲ, ಬೇರೆದಕ್ಕೆ ಅನ್ನೆಸೆಸರಿ ವೇಸ್ಟ್ ಮಾಡ್ತಿದ್ದೀರಾ ಅಂತಂದರೆ ಏನು ಹೇಳೋಕ್ಕಾಗಲ್ಲ. ಲಾಸ್ಟ್ ಒನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಿಪ್. ಪ್ರತಿದಿನ ಅಲ್ಲ, ನೀವು ಸಾಯೋ ತನಕ ನಿಮ್ಮನ್ನು ನೀವು ಫಸ್ಟ್ ಆಫ್ ಆಲ್ ಪ್ರೀತಿಸ್ಕೊಳ್ಳಿ. ಫಸ್ಟ್ ಸೆಲ್ಫ್ ಲವ್ ಇರಬೇಕು ಯಾವತ್ತಿದ್ರೂ ನಮಗೆ. ಆ ರೀತಿ ನಿಮ್ಮನ್ನು ನೀವು ರೂಢಿಸ್ಕೊಳ್ತಾ ಹೋಗಬೇಕು, ಓಕೆನಾ? ಕೊನೆಯದಾಗಿ ನಿಮಗೆ ಲಾಸ್ಟಲ್ಲಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಮನಸ್ಸಿಗೆ ನೆಮ್ಮದಿ ಅನ್ನೋದು ದುಡ್ಡಿಂದ ಬರಲ್ಲ, ಓಕೆನಾ? ಈ 10 ಹ್ಯಾಬಿಟ್ಸ್ಗಳನ್ನು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಯಿಂದ ನೀವು ಫಾಲೋ ಮಾಡಿ, ಓಕೆನಾ? ನಿಮಗೆ ಒಳ್ಳೆ ಗುಡ್ ಹ್ಯಾಬಿಟ್ಸಾಗಿ ಉಳಿಸ್ಕೊತ ಹೋಗಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ ಗೀತಾ ಕನ್ನಡತಿ ಅಂತ ಪೇಜ್ ಇದೆ, ಅದನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.